ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಡಿಜಿಟಲ್. ನಾನು ಡಯಾನಾ ಕೂರ್ಗ್. ನಾಳೆ ಅಂದ್ರೆ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ. ಇನ್ನು ಒಂದೇ ದಿನದಲ್ಲಿ ಪ್ರೇಮಿಗಳ ದಿನವನ್ನ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತೆ. ಈ ದಿನ ಸಂಗಾತಿಗಳು ತಮ್ಮ ತಮ್ಮ ಪ್ರೇಮ ನಿವೇದನೆ ಮಾಡ್ಕೊಳ್ತಾರೆ. ಈ ಪ್ರೇಮಿಗಳ ದಿನ ಮೊದಲು ಶುರುವಾಗಿದ್ದು ಹೇಗೆ, ಇದರ ಇತಿಹಾಸ ಮತ್ತು ಮಹತ್ವವೇನು ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೇಮಿಗಳ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 14ರಂದು ಆಚರಿಸಲಾಗುತ್ತೆ. ಪ್ರಪಂಚದಾದ್ಯಂತ ಅನೇಕ ಜನರು ಈ ದಿನ ತಮ್ಮ ಪ್ರೀತಿಯ ಸಂದೇಶಗಳೊಂದಿಗೆ ಕಾರ್ಡ್ಗಳು, ಹೂವುಗಳು ಅಥವಾ ಚಾಕ್ಲೇಟ್ಗಳನ್ನ ಕಳುಹಿಸುವ ಮೂಲಕ ಇನ್ನೊಬ್ಬರಿಗೆ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾರೆ. ವ್ಯಾಲೆಂಟೈನ್ಸ್ ಡೇ ಬಹಳ ಜನಪ್ರಿಯವಾದ ದಿನ. ಪ್ರೀತಿ ಪಾತ್ರರ ನಡುವೆ ಈ ದಿನದಂದು ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಇದನ್ನ ದಿ ಡೇ ಆಫ್ ರೊಮ್ಯಾನ್ಸ್ ಅಂತ ಕರೆಯಲಾಗುತ್ತೆ. 14ನೇ ಶತಮಾನದವರೆಗೂ ಈ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಆದರೂ ಸಹ 8ನೇ ಶತಮಾನದಲ್ಲಿ ಸೇಂಟ್ ವ್ಯಾಲೆಂಟೈನ್ ಎನ್ನುವ ಹಬ್ಬವನ್ನ ಫೆಬ್ರವರಿ 14ರಂದು ಮಾಡಲಾಗುತ್ತೆ. 14 ಮತ್ತು 15ನೇ ಶತಮಾನಗಳ ಅಂತರದಲ್ಲಿ ಇದೇ ದಿನವನ್ನ ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನಾಚರಣೆ ಎನ್ನುವ ರೂಪಕ್ಕೆ ತರಲಾಗುತ್ತೆ. ಪ್ರೇಮಿಗಳ ದಿನ ವ್ಯಾಲೆಂಟೈನ್ಸ್ ಡೇ ಲುಪರ್ಕಾಲಿಯ ಹಬ್ಬದೊಂದಿಗೆ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ. ಈ ದಿನವು ವಸಂತ ಕಾಲದ ಬರುವಿಕೆಯನ್ನ ಆಚರಿಸಲಾಗುತ್ತೆ. 5ನೇ ಶತಮಾನದಲ್ಲಿ ಪೋಪ್ ಗೆಲಾಸಿಯಸ್ ಒಂದರಿಂದ ಪ್ರೇಮಿಗಳ ದಿನದ ಆಚರಣೆಯನ್ನ ನಿಷೇಧ ಮಾಡಲಾಗುತ್ತೆ. ಬಳಿಕ ಇದನ್ನ ಸೇಂಟ್ ವ್ಯಾಲೆಂಟೈನ್ಸ್ ಡೇಗೆ ಬದಲಾಯಿಸಲಾಗುತ್ತೆ. ಆದ್ರೂ ಫೆಬ್ರವರಿ 14ನ್ನ ಪ್ರಣಯದ ದಿನವಾಗಿ ಆಚರಿಸುವ ಸಂಪ್ರದಾಯ ಸುಮಾರು 14ನೇ ಶತಮಾನದವರೆಗೂ ಪ್ರಾರಂಭವೇ ಆಗಿರಲಿಲ್ಲ. ವ್ಯಾಲೆಂಟೈನ್ ಎಂಬ ಹೆಸರಿನ ಹಲವಾರು ಜನರು ಕೂಡ ಇರ್ತಾರೆ. ಆದ್ರೆ ಫೆಬ್ರವರಿ 14 270 AD ರಂದು ಚಕ್ರವರ್ತಿ 2ನೇ ಕ್ಲಾಡಿಯಸ್ ಗೋಥಿಕಲ್ಸ್ನಿಂದ ಮರಣದಂಡನೆಗೆ ಗುರಿಯಾದ ನಂತರ ಮರಣ ದಂಡನೆಗೊಳಗಾದ ಪ್ರಸಿದ್ಧ ಸಂತ ವ್ಯಾಲೆಂಟೈನ್ನ ಗೌರವಾರ್ಥವಾಗಿ ಪ್ರೇಮಿಗಳ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಮುಂದುವರೆದು ಸೇಂಟ್ ವ್ಯಾಲೆಂಟೈನ್ ರೋಮ್ನ ಪಾದ್ರಿ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ಏನಿದರ ಇತಿಹಾಸ, ಏನಕ್ಕೆ ಬಂತು ವ್ಯಾಲೆಂಟೈನ್ಸ್ ಡೇ, ಇದರ ಇತಿಹಾಸ ಏನು ಅಂತ ನೋಡೋದಾದ್ರೆ, ಸೇಂಟ್ ವ್ಯಾಲೆಂಟೈನ್ ತನ್ನ ಸೈನ್ಯದಲ್ಲಿ ಪುರುಷರನ್ನ ನೇಮಿಸಿಕೊಳ್ಳೋದಕ್ಕೆ ಮದುವೆಗಳನ್ನ ನಿಷೇಧ ಮಾಡ್ತಾನೆ. ರೋಮನ್ ರಾಜನ ನಿಯಮವನ್ನ ಉಲ್ಲಂಘಿಸಿದ ಕಾರಣ ಅವನಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಸೇಂಟ್ ವ್ಯಾಲೆಂಟೈನ್ ಈ ಕ್ರಮವು ಅನ್ಯಾಯ ಅಂತ ಭಾವಿಸಿರ್ತಾರೆ. ಆದ್ರಿಂದ ಅವನು ನಿಯಮಗಳನ್ನ ಮುರಿದು ರಹಸ್ಯವಾಗಿ ಮದುವೆಯನ್ನ ಏರ್ಪಡಿಸಿರ್ತಾನೆ. ಸೇಂಟ್ ವ್ಯಾಲೆಂಟೈನ್ ಜೈಲರ್ನ ಮಗಳನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಫೆಬ್ರವರಿ 14ರಂದು ಅವರನ್ನ ಕೊಲ್ಲಲು ಕರೆದೊಯ್ಯುವಾಗ ನಿಮ್ಮ ವ್ಯಾಲೆಂಟೈನ್ ಎಂದು ಸಹಿ ಮಾಡಿದ ಪ್ರೇಮ ಪತ್ರವನ್ನ ತನ್ನ ಪ್ರೇಯಸಿಗೆ ಕಳುಹಿಸ್ತಾನೆ ಅಂತ ಹೇಳಿದೆ. ಅವರು ಚಕ್ರವರ್ತಿಯ ಆದೇಶವನ್ನ ಧಿಕ್ಕರಿಸಿದ್ರಿಂದ ಮರಣದಂಡನೆ ನೀಡಲಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಫೆಬ್ರವರಿ 14ರನ್ನ ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ.